ಪಟ್ಟಣದ ಎಸ್ಟಿವಿಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಚಕೋರ ಸಾಹಿತ್ಯ ವೇದಿಕೆ ವತಿಯಿಂದ ಶಿಕ್ಷಣದಲ್ಲಿ ಪರಿಸರ ಪ್ರಜ್ಞೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಸಸ್ಯ ಸಂಕುಲ ಹಾಗೂ ಪ್ರಾಣಿ ಸಂಕುಲ ಉಳಿದರೆ ಮಾತ್ರ ಜೀವ ಸಂಕುಲಗಳು ಉಳಿಯಲು ಸಾಧ್ಯ ಎಂದು ಪ್ರೊಫೆಸರ್ ಸಿದ್ದರಾಮಯ್ಯ ಅಭಿಪ್ರಾಯಿಸಿದರು. ಪಟ್ಟಣದ ಎಸ್ಟಿವಿಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಚಕೋರ ಸಾಹಿತ್ಯ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಶಿಕ್ಷಣದಲ್ಲಿ ಪರಿಸರ ಪ್ರಜ್ಞೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸಿದ್ದರಾಮಯ್ಯ ಭಾಗವಹಿಸಿ ಮಾತನಾಡಿ, ಮನುಷ್ಯರು ಗಿಡ ಮರಗಳನ್ನು ನೋಡಿಕೊಂಡಾಗ ಪರಿಸರ ಕಾಳಜಿ ಬೆಳೆಯುತ್ತದೆ. ಪರಿಸರ ಉಳಿವಿಗೆ ವಿದ್ಯಾರ್ಥಿ ಜೀವನದಲ್ಲೇ ಪರಿಸರ ಪ್ರಜ್ಞೆ ಜೊತೆಗೆ ಜಾಗೃತಿಯ ಅಗತ್ಯವಾಗಿದೆ. ಗಿಡಗಳು ಸುಂದರವಾಗಿ ಪ್ರಕೃತಿ ಮಡಿಲಿನಲ್ಲಿ ಬೆಳೆಯುವಾಗ ಸಹಜ ಪ್ರಕ್ರಿಯೆಯೊಂದಿಗೆ ಸಸ್ಯ ಸಂಕುಲದ ಬೆಳವಣಿಗೆಗೆ ತೊಡಕಾಗಿವೆ. ಈ ಕೀಟಗಳನ್ನು ಕೆಲವು ಪಕ್ಷಿಗಳು ನಾಶಪಡಿಸುತ್ತವೆ. ಇದು ಸಸ್ಯಗಳ ಬೆಳವಣಿಗೆಗೆ ಅನುಕೂಲಕರವಾಗಿದೆ, ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಇಂದು ಪಕ್ಷಿಗಳೇ ಕಣ್ಮರೆಯಾಗುತ್ತಿದೆ. ಈ ಬಗ್ಗೆ ವಿದ್ಯಾರ್ಥಿಗಳು ಈಗಿನಿಂದಲೇ ಚಿಂತಿಸಬೇಕಾದ ಅನಿವಾರ್ಯತೆ ಇದೆ. ಕಾಡಿನಲ್ಲಿ ಸತ್ತ ಪ್ರಾಣಿಗಳನ್ನು ರಣಹದ್ದುಗಳು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಈ ನಿಟ್ಟಿನಲ್ಲಿ ಪ್ರಾಣಿ ಪಕ್ಷಿ ಸಂಕುಲಗಳ ಉಳಿವಿಗಾಗಿ ಚಿಂತಿಸಬೇಕಾದ ಅಗತ್ಯವಿದೆ. ಪರಿಸರ ಪ್ರಜ್ಞೆ ಎಂದರೆ ಜೀವ ವೈವಿಧ್ಯಮಯವನ್ನು ಕಾಪಾಡಿಕೊಳ್ಳುವುದು. ಆಫ್ರಿಕಾ ದೇಶದಲ್ಲಿ ಮರಗಳನ್ನು ಕಡಿಯುವ ಸಂದರ್ಭ ಬಂದಾಗ ಅಲ್ಲಿನ ವಿದ್ಯಾರ್ಥಿಗಳು ಮರವನ್ನೇರಿ ಪ್ರತಿಭಟಿಸಿದರು. ಆ ಒಂದು ಪರಿಸರ ಜಾಗೃತಿಯ ಚಿಂತನೆ ನಮ್ಮ ದೇಶದಲ್ಲಿ ಮಕ್ಕಳಲ್ಲಿ ಮೂಡಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ವಿ ಮಲ್ಲಿಕಾರ್ಜುನ ಸ್ವಾಮಿ, ಸಾಹಿತಿ ಕೆ ವೆಂಕಟರಾಜು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಂಚಾಲಕ ಪ್ರಕಾಶ್ ರಾಜ್ ಮೇವು, ಪ್ರೊಫೆಸರ್ ಶಿವಸ್ವಾಮಿ, ಮುಖ್ಯ ಶಿಕ್ಷಕಿ ದೀಪಾ, ರಾಜಶೇಖರ್, ಶಿಕ್ಷಕರಾದ ವೀರಭದ್ರ ಸ್ವಾಮಿ, ಕುಂಬಳ್ಳಿ ಬಸವರಾಜ್, ರಾಜಶೇಖರ್, ಶಿವಮೂರ್ತಿ, ಮಹದೇವ, ಹೆಗ್ಗವಾಡಿಪುರ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಶಾಪವತಿ, ಬಿಂಗಳಂದೂರು. ಬರೀ 5 ಗ್ರಾಮ್ ಇರುತ್ತೆ, ಅದು ಕುಡಿಯೋದು ಬರೀ ಗ್ರಾಮ್. ಆದರೆ ಮರಿಗಳಿದೆ. ಸಾಮಾನ್ಯವಾಗಿ ನಾವೆಲ್ಲ ನೆನಪಿಟ್ಕೊಳ್ತೀವಿ, ಪಕ್ಷಿಗಳೆಲ್ಲ ವೆಜಿಟೇರಿಯನ್ ಅಂತ, ಸಸ್ಯಾಹಾರಿಗಳು ಅಂತ. ಎಲ್ಲ ಪಕ್ಷಿಗಳು ಮರಿಗಳಿಗೆ ಮಾಂಸಾಹಾರ ತಿನ್ನಿಸುತ್ತೆ. ಆಮೇಲೆ ಗುಬ್ಬಚ್ಚಿ ಒಂದು ದಿನದಲ್ಲಿ ಒಂದು ಗುಬ್ಬಚ್ಚಿ 300 ಕಡೆ ಹೊರಗಡೆ ಹೋಗಿ ಒಂದೊಂದು ಸಲಕ್ಕೆ 3-4 ಹುಳುಗಳನ್ನು ತಂದು ತಿನ್ನಿಸುತ್ತೆ. ಯಾಕೆ